ಹೇಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ, ಒಳ್ಳೆ ವಾತಾವರಣ ಕಾಣಿಸ್ತಾ ಇದೆ. ನಾನು ಭೇಟಿ ನೀಡಿದಂತಹ ಜಾಗದಲ್ಲೂ ಕೂಡ ಒಳ್ಳೆ ವಿಶ್ವಾಸ ಬಂದಿದೆ. ಮಾಡ್ತಿದ್ದಾರೆ ಕಾರ್ಡ್ ಅನ್ನ ನಿನ್ನೆ ರಾತ್ರಿವರೆಗೂ ಕೂಡ ಹಂಚಿಕೆ ಮಾಡಿದ್ದಾರೆ. ಮೊದಲೋಗಿ ನನ್ನ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚಿತವಾಗಿ ಹಾಸನದಲ್ಲಿ ನಡೀತಾ ಇದೆಯಲ್ಲ ಆರೋಪಗಳು, ಈ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆಯಲ್ಲ, ಅದ್ರ ಬಗ್ಗೆ ಆ ಕುಟುಂಬ ಉತ್ತರ ಕೊಡ್ಲಿ, ಆಮೇಲೆ ಉಳಿದ್ ಮಾತಾಡ್ತಾರೆ. ಅವ್ರು ಆಲ್ರೆಡಿ ಗಿಫ್ಟ್ ಕಾರ್ಡ್ ಹಂಚಿದ್ದು ಆಯ್ತು, ಅವ್ರ ಏನ್ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ನಾವು ಕೊಟ್ಟಿರ್ತಕ್ಕಂಥದ್ದು ನಮ್ಮ 5 ಗ್ಯಾರಂಟಿಗಳು ಅನುಷ್ಠಾನ ಮಾಡಿದ್ರೆ, ಇನ್ ಮುಂದೆ 5 ಗ್ಯಾರಂಟಿನ ಅನುಷ್ಠಾನ ಮಾಡಬೇಕು. ಅದನ್ನ ಮಾಡ್ತೀವಿ, ಆಶೀರ್ವಾದ ಮಾಡಿ ಅಂತ ಕೊಟ್ಟಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಮಾತಾಡ್ತಾ ಹೋಗ್ತೀನಿ. ಸರ್, ಆಲ್ರೆಡಿ ಮತದಾನ ಮಾಡಿದ್ರೆ ಇನ್ನೂ ಕೂಡ ಸಾಕಷ್ಟು ಜನ ಮತದಾನ ಮಾಡೋರಿದ್ದಾರೆ, ಏನ್ ಹೇಳ್ತೀರಾ? ನೋಡಿ, ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಬೇಕು. ಲೋಕಸಭೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೇಗುಲ. ಇವತ್ತು ಇಡೀ ದೇಶದ ಒಂದು ಹಬ್ಬ. ಈ ಹಬ್ಬವನ್ನ ನಾವೆಲ್ಲರೂ ಕೂಡ ನಮ್ಮ ಮತದಾನದ ಹಕ್ಕನ್ನ ಪ್ರಯೋಜನ ಮಾಡಿ ಮತದಾನ ಹಕ್ಕಲ್ಲಿ ಪಾಲ್ಗೊಂಡು ಹಬ್ಬವನ್ನ ಆಚರಣೆ ಮಾಡಬೇಕು. ಜೊತೆಗೆ ನಮ್ಮ ಕಷ್ಟಗಳನ್ನ, ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ಬೇಕು. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಬೇರೆ ರೀತಿ ನೀವು ಹೇಳಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ನಿಮ್ಮ ಮತ, ಪ್ರತಿಯೊಂದು ಮತಕ್ಕೂ ಕೂಡ ಬೆಲೆ ಇದೆ. ಆ ಮತದಾನದಲ್ಲಿ ತಾವು ಪಾಲ್ಗೊಳ್ಬೇಕು. ಸಾಕಷ್ಟು ಬೂತ್ ಗಳಿಗೆ ವಿಸಿಟ್ ಮಾಡಿದ್ರಿ, ಇವತ್ತು ಹೇಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ? ಚೆನ್ನಾಗಿದೆ, ಒಳ್ಳೆ ವಾತಾವರಣ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಆತ್ಮವಿಶ್ವಾಸ, ಕಾರ್ಯಕರ್ತರು, ಮುಖಂಡರು, ನಾನು ಭೇಟಿ ನೀಡಿದಂತಹ ಜಾಗದಲ್ಲೂ ಕೂಡ ಒಳ್ಳೆ ವಿಶ್ವಾಸ ಬಂದಿದೆ. ಹೊರಗಡೆನೂ ಕೂಡ ದೂರವಾಣಿ ಮುಖಾಂತರ ಎಲ್ಲರನ್ನು ಭೇಟಿ ಮಾತಾಡಿದ್ದೇನೆ. ಅವರು ಕೂಡ ಬಹಳ ಉತ್ಸಾಹದಿಂದ ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ತಮ್ಮ ಮೇಲೆ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಬಿಜೆಪಿಯವರು ಮತ್ತೆ ಪ್ರತಿಸ್ಪರ್ಧಿ ಇಬ್ರು ಕೂಡ ಗಿಫ್ಟ್ ಕಾರ್ಡ್ ಅನ್ನ ನಿನ್ನೆ ರಾತ್ರಿವರೆಗೂ ಕೂಡ ಹಂಚಿಕೆ ಮಾಡಿದ್ದಾರೆ ಅಂತ. ಮೊದಲೋಗಿ ನನ್ನ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚಿತವಾಗಿ ಹಾಸನದಲ್ಲಿ ನಡೀತಾ ಇದೆಯಲ್ಲ ಆರೋಪಗಳು, ಈ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆಯಲ್ಲ, ಅದ್ರ ಬಗ್ಗೆ ಆ ಕುಟುಂಬ ಉತ್ತರ ಕೊಡ್ಲಿ, ಆಮೇಲೆ ಉಳಿದ್ ಮಾತಾಡ್ತೀನಿ. ಅವರು ಕೂಡ ಗಿಫ್ಟ್ ಕಾರ್ಡ್ ಏನಾದ್ರು ಹಂಚಿಕೆ ಮಾಡ್ತಿದ್ದಾರೆ, ಆಲ್ರೆಡಿ ನೀವು ತೋರಿಸಿದ್ರೆ? ಅವ್ರು ಆಲ್ರೆಡಿ ಗಿಫ್ಟ್ ಕಾರ್ಡ್ ಹಂಚಿದ್ದು ಆಯ್ತು, ಅದಕ್ಕೆ ಅವ್ರ ಏನ್ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ನಾವು ಕೊಟ್ಟಿರ್ತಕ್ಕಂಥದ್ದು ನಮ್ಮ 5 ಗ್ಯಾರಂಟಿಗಳು ಅನುಷ್ಠಾನ ಮಾಡಿದ್ವಿ. ಇನ್ ಮುಂದೆ 5 ಗ್ಯಾರಂಟಿನ ಅನುಷ್ಠಾನ ಮಾಡಬೇಕು. ಅದನ್ನ ಮಾಡ್ತೀವಿ, ಆಶೀರ್ವಾದ ಮಾಡಿ ಅಂತ ಕೊಟ್ಟಿದ್ದೀವಿ. ಇದಿಷ್ಟು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ದೊಡ್ಡಾಲಹಳ್ಳಿ.